ಸಂಸ್ಕಾರವೇ ಮಾನವನ ನಿಜವಾದ ಆಭರಣ. ಮಣ್ಣಿಗೆ ಸಂಸ್ಕಾರ ನೀಡಿದಾಗ ಮಡಿಕೆಯಾಗುತ್ತದೆ, ಲೋಹಕ್ಕೆ ಸಂಸ್ಕಾರ ನೀಡಿದಾಗ ಚಿನ್ನವಾಗುತ್ತದೆ. ಹಾಗೆ ಮಾನವನ ಜೀವನಕ್ಕೂ ಸಂಸ್ಕಾರವೇ ಮೌಲ್ಯ ನೀಡುತ್ತದೆ ಅಂತ ಮುಧೋಳ ಪೊಲೀಸ್ ಠಾಣೆಯ ಎಎಸ್ಐ ಗೌರಿಶಂಕರ್ ಹೇಳಿದ್ರು. ನಗರದ ಸರ್ಕಾರಿ ನೌಕರರ ಭವನದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ, ಹೊನ್ನು ಹೆಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನ ಕಾಣಲಿಲ್ಲ ಎಂಬ ವಚನಗಳು ಉಲ್ಲೇಖಿಸಿ, ಇಂದಿನ ಸಮಾಜದಲ್ಲಿ ಮೌಲ್ಯಾಧಾರಿತ ಬದುಕು ಅಗತ್ಯವಿದ್ದು ಯುವಕರು ನಿಜಶರಣ ಅಂಬಿಗರ ಚೌಡಯ್ಯನವರ ವಚನಗಳು, ಅವರ ಆದರ್ಶ ಪಾಲನೆಗಳು ನಮ್ಮಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಶರಣ ಜಯಂತಿ ಆಚರಿಸಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ಕರೆ ನೀಡಿದ್ದಾರೆ. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಪಂಚಲಿಂಗೇಶ್ವರ ದೇವಾಲಯದಿಂದ ಚೌರಾಸ್ತಾ ಮುಖ್ಯ ರಸ್ತೆಯಿಂದ ಅಂಬಿಗರ ಚೌಡಯ್ಯನವರ ಭಾವಚಿತ್ರದೊಂದಿಗೆ ಅಲ್ಲಿಗೆ ಡೊಳ್ಳು ವಾದ್ಯಮೇಳಗಳೊಂದಿಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿಗೆ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮ ವೇದಿಕೆಯಲ್ಲಿ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯರು, ಸಂಸ್ಥಾನ ಮಠ ಗುಂಡೆಪ್ಪಲ್ಲಿ, ಸಹಾಯಕ ಆಯುಕ್ತ ಪ್ರಭುರೆಡ್ಡಿ, ತಹಸೀಲ್ದಾರ್ ಶ್ರೀಯಂಕ ಧನಶ್ರೀ, ಅಖಿಲ ಭಾರತೀಯ ಕೋಲಿ ಸಮಾಜದ ತಾಲೂಕಾ ಅಧ್ಯಕ್ಷ ಚನ್ನಬಸಪ್ಪ ನಾಟಿಕಾರ್, ಕರ್ನಾಟಕ ಪ್ರದೇಶ ಕೋಲಿ ಸಮಾಜ ಅಧ್ಯಕ್ಷ ನಾಗೇಂದ್ರಪ್ಪ ಲಿಂಗಪಲ್ಲಿ, ತಾಲೂಕಾ ಕೋಲಿ ಸಮಾಜ ಮಹಿಳಾ ಅಧ್ಯಕ್ಷೆ ಜ್ಯೋತಿ ಮಾರ್ಲಾ, ಕಾರ್ಯನಿರ್ವಾಹಕ ಅಧಿಕಾರಿ ಚನ್ನಪ್ಪ ರಾಯಣ್ಣಪ್ಪನವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಮಹಾನಂದ ಸಿಪಿಐ ದಿಡ್ಡಿಮನಿ ಉಪಸ್ಥಿತರಿದ್ದರು. ನಾವು ಅರ್ಥ ಮಾಡ್ಕೋಬೇಕು. ವಚನ ಸಾಹಿತ್ಯ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳು ಹೇಳಿದ್ರೆ, ಬಸವಣ್ಣನವರು ಕೂಡ ಹೇಳಿದ್ರೆ, ಎಲ್ಲರೂ ಇವಕ್ಕೆ ಯಾವಕ್ಕೆ ನಾವು ಇನ್ನೂ ಡಿವೈಡ್ ಆಗ್ತಾನೆ ಇದೆ. ನನಗೆ ಸಿಕ್ಕಿಲ್ಲ ಸೌಲಭ್ಯ, ನನಗೆ ಇನ್ನೂ ಸಿಕ್ಕಿಲ್ಲ, ಸಾಹಿತ್ಯ ಹೇಳಿದ್ರಲ್ಲ ಅದನ್ನೇ ಮಾಡ್ತೀವಿ. ನಾವು ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಯಿತು, ಹೊನ್ನಿಗೆ ಸಂಸ್ಕಾರ ಕೊಟ್ಟರೆ ಬಂಗಾರದ ಒಡವೆಗಳಾದವು, ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವರಾದರು ಅಂತ ಹೇಳಿದ್ರು ಶರಣರು. ನೋಡ್ರಿ, ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಸಂಸ್ಕಾರ ಕೊಟ್ಟಾಗ ಮಾತ್ರ ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಸಂಸ್ಕಾರನೇ ಇಲ್ಲದಾಗ ಸಾಧ್ಯ ಇಲ್ಲ. ಕಾಟೋ ಮಾರುವಂಥ ತಲೆಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ನಾನು ಮತ್ತು ಸಮಾಜಕ್ಕೆ ಇವತ್ತಿನ ದಿವಸ ಇಲ್ಲಿ ದೊಡ್ಡವರು ಇದ್ದೀರಿ. ಯಾವುದೇ ಸಮಾಜ ಹಿಂದುಳಿದಿದ್ರೆ ಆ ಒಂದು ಸಮಾಜ ಹೆಂಗಿರ್ಬೇಕಪ್ಪ ಅಂದರೆ, ಜೇನುಹುಳ, ಜೇನಿಗೆ ಸಣ್ಣ ಜೇನು ಹೆಜ್ಜೇನು ಅಂತಿರುತ್ತೆ. ಹೆಜ್ಜೇನು ಹುಳದ ಗೂಡಿಗೆ ನೀವು ಕಲ್ಲಿನಿಂದ ಹೊಡೆದಿದ್ದ ಆದರೆ ಆ ಹುಳು ನಿಮ್ಮನ್ನು ಬೆನ್ನತ್ತಿ ನೀರಿನಲ್ಲಿ ಮುಳುಗಿದ್ರು ಬಿಡುವುದಿಲ್ಲ, ನೀರಲ್ಲಿ ಕೂಡ ಮುಳುಗುವ ಹುಳು. ಅದಕ್ಕಾಗಿ ನೀವು ಒಂದು ಒಗ್ಗಟ್ಟಿನಿಂದ ಹೆಜ್ಜೇನಿನ ಹುಳುಗಳಾಗಿರ್ಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಶರಣಪ್ಪ ಹೇಳಿ, SSV TV ನ್ಯೂಸ್, ಸೇಡಂ.